ಹಾಯ್ ಬೇಬಿ, ಅವರಿ ಬೇಬಿ. ಗೈಸ್ ಎಲ್ರಿಗೂ ಗಂಗಬರೆ ಮತ್ತು ವಸಂತಮ್ಮನ ಒಳಗೆ ಸ್ವಾಗತ. ನಮ್ಮ ಕಣ್ಣು ಹಿಂಗಾಗದೆ ನೋಡು, ಹಂಗಾಗವಿ. ಏನಾಯ್ತು? ವಾಟ್ ಹ್ಯಾಪನ್? ಮನ್ಗಿ ಇವಾಗ ಎದ್ದಿದ್ದೆ ಅಂತ ಹೇಳು. ಇದೆಲ್ಲ ಹೇಳು. ಇದು ಮತ್ತೆ ಮಾರ್ಕಿದು ಏನು ಚಾಪೆ ಮಾರ್ಕು? ಚಾಪೆ ಹಾಕೊಂಡ್ ಮಲಗಿದ್ರು ಗಡಮ್ ನನ್ ಮಗನೆ ಗಡ್ವಿ ಮೋಟ್ರಲ್ಲ ನೋಡ್ತಿದ್ದಂಗೆ ಭಯ ಆಗೋ ಸಾಯಂಕಾಲ ಇವತ್ತು. ಕಾಸ್ಟ್ ನೋಡಿ ಆಕ್ಸಿಡೆಂಟ್ ಆಗೋ ಸದಾಗ್ಬಿಟ್ಟವ್ರಿ. ಎಲ್ಲಿ ಎಲ್ಲ ಡೌಲತ್ ಬಂದಿನ ಈಗ ಇವಾಗ ರಾತ್ರಿ ಗೊತ್ತಿಲ್ಲ ಕಣವ. ಚಿಕ್ಕ ಕೇಸ್ ಕಣಮ್ಮ ಹುಡುಗಂಗೆ. ಗೈಸ್ ನಮ್ಮೂರ್ ಪಕ್ಕ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟದೆ. ಅವ್ ಅಣ್ಣನ ಜೊತೆ ನಂಗೆ ಗೊತ್ತು. ಸ್ವಲ್ಪ ಒಂದು ತಿಂಗಳು ಕೆಲಸ ಮಾಡಿದ್ದೆ. PU ಡಿಗ್ರಿ ಟೈಮ್ಲೇನ ಮಾಡಿದ್ದೆ. ಆಕ್ಸಿಡೆಂಟ್ ಆಗಿ ಯಪ್ಪ ಆನೆ ಕೆಟ್ಟ. ಇವತ್ತು ಬೈಕಲ್ಲ ಅಂದೆ ಕಣಮ್ಮ. ಇವತ್ತು ಯಾವತ್ತು ನೆನ್ನೆ ಏನೋ ನೈಟು ನಾನು ಇವಾಗ ನೋಡಿದೆ ಬ್ಯಾನರ್. ಇದ್ದಿದ್ರೆ ಹೋಗಿ ಬರ್ಬೋದಿತ್ತು. ಇನ್ನೂ ಬಂದಿಲ್ಲ ಅನ್ಸ ಮೋಸ್ಟ್ಲಿ ಬಾಡಿ. ನಾನು ಕೆಲಸ ಮಾಡಿದ್ದೆ ಅವ್ರ ಜೊತೆ ಎಲ್ಲ. ಅದಕ್ಕೆ ಬಾ, ಇದು ಹೊಲ ಒಳಗೆ ಹೋಗ್ಬೇಕು. ಊಟ ಕೊಡು ಬಾಯ್ಲಿ. ಗೈಸ್ ಇಂಟರ್ನಲ್ಸ್ ಎಲ್ಲ ಮುಗೀತು ಇವತ್ತಿಗೆ ಕಂಪ್ಲೀಟ್ಲಿ. ಕಾಲೇಜಿಗೆ ಏನು ಮಾಡೋಕ್ಕೋಲ್ಲ ಇವತ್ತು. ನಾನು ಒಬ್ಬನೇ ನಮ್ಮ ಬ್ಯಾಚಲ್ಲಿ ಯಾಕೆ ಕಿರಣನೂ ಇಲ್ಲ, ಸಮಿತನೂ ಇಲ್ಲ. ಅವರೆಲ್ಲ ಫಿನಾನ್ಸು. ನಂದು HR ಇವತ್ತು HR ಸಬ್ಜೆಕ್ಟ್ ಇದ್ದಿದ್ದು. ಎರಡು ಸಖತ್ತಾಗಿ ಬರೆದ್ಬಿಟ್ಟು ಬಂದೆ. ಹೆಲ್ಮೆಟ್ ಹಾಕೊಳ್ಳಿ ಗಾಡಿ ಓಡಿಸ್ಬೇಕಾರೆ ಸೇಫಾಗಿದೆ. ಅಪ್ಪ ನೋಡಿ ಶಾಕೆ ಆಗೋಯ್ತು. ಮನೆ ಪಕ್ಕಕ್ಕೆ ಹುಲ್ತರ ಕೊಟ್ಟರೆ ಹೆಲ್ಮೆಟ್ ಹಾಕಬೇಕು ಅನ್ಸೋದು ಇವಾಗ ಅಷ್ಟೇ. ನಾನು ಆಲೆ ಹೆಲ್ಮೆಟ್ ಹಾಕೋ ಯೂಸ್ ಮಾಡಿ ಎಷ್ಟು ದಿವಸ ಆಯಿತು. ನನಗಂತ ಒಂದು ಜೀವ ಕಾಯ್ತಿರ್ಬೇಕಾರೆ ಆ ಜೀವಕ್ಕೋಸ್ಕರ ಆದ್ರೂ ಬದುಕ್ಬೇಕು ನಾನು. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ತೀನಿ. ನನಗೋಸ್ಕರ ಬದುಕ್ತೀನಿ ಅಂದ್ರೆ ನಿಮ್ಗೋಸ್ಕರ ಬದುಕ್ತೀನಿ. ಹೋಗು ಅನ್ನಯ್ಕಂಬ ಹೋಗಮ್ಮ. ಬೆಳಗ್ಗೆ ತಿಂದಿಮ್ಮ, ಮಧ್ಯಾಹ್ನ ತಿಂದಿಲ್ಲಮ್ಮ. ಹೊಟ್ಟೆ ಸಿಗ್ತದೆ. ಅಲ್ಲಿ ಯಾವ ಒಂದು ಕಾಸು ಸಿಗ್ತಾನಲ್ಲಿ 80 ರೂಪಾಯಿ 100 ರೂಪಾಯಿ ಇಸ್ಕೊಂತಾರೆ. 80 ರೂಪಾಯಿ ಅನ್ನ ಸಾರು ಹಪ್ಪಳ ಕೊಡ್ತೀವಿ. 2 ಥರ ಪಲ್ಯ ಕೊಡ್ತಾರೆ. 2 ಥರ ಪಲ್ಯ ಕೊಡ್ತಾರೆ. ಇಷ್ಟಿಷ್ಟು ಪುರಿ ಕೊಡ್ತಾರೆ. ಆಮೇಲೆ 3 ಥರ ಪಲ್ಯ ಕೊಡ್ತಾರೆ. ಅನ್ನ ಸಾರು 80 ರೂಪಾಯಿ. ಮನೇಲಿ ಉಡಿಸ್ತಾರ ಹುಡುಗ. ಅದಕ್ಕೆ ಇಕ್ಕಮ್ಮಗು ಕದಕಂಬ ತಿನ್ನೋಡು. ಅಲ್ಲೊಳ್ಳೆ ಬೀಗ್ರಾಸ ಎಲ್ಲ ಇಟ್ಕೊಟ್ಟವ್ರೆ. ಹೋಗು ನಮ್ಮನೆ ದಿಕ್ಕಮ್ಮ ಇಲ್ವಾ ಅಲ್ಲಿ. ನಮ್ಮನೆ ಅದು ಇಲ್ಲಿ ಮೋಟ್ರ್ ಹಾಕಿ ಮೋಟ್ರ್ ಬಾಯಲ್ಲಿ ತಿಮ್ಮಣ್ಣನ ಟ್ಯಾಕ್ಟರ್ ಎಲ್ಲ ದಿಸ್ಕೊಂಬಂದು ಹೊಡಿತೀನಲ್ಲಿ. ಆಗಲ್ಲ ಪೆಣ್ಣದ್ರಾಗೆ ನೆನ್ನೆ ತಂದಿದ್ರಾಗೆ. ಈಗ ತಿಮ್ಮಗಡ ಗೈಸ್ ನೆನ್ನೆ ತಾಮಂದಿ ಟ್ಯಾಕ್ಟರ್ ಆಗಲ್ಲ. ಅದು ಊಷ್ಟ ಆಗ್ಬಿಟ್ಟದೆ. ಎಲ್ಲ ಫುಲ್ಲು ಔಟ್ ಆಫ್ ಕಂಡೀಷನ್ನು. ಇವಾಗ ಒಂದು ಸ್ವರಾಜ್ ಎತ್ಕೊಂಬತ್ತೀನಿ ನೋಡ್ರಿ. ಗನ್ನು ಮಿಷಿನ್ ಗನ್ ಅದು. ಇವಾಗ ಒಳಗೆ ಬಿಸಾಕ್ಬೇಕು ಇವಾಗ. ಇಲ್ಲ ಅಂತಂದ್ರೆ ಆಗಲ್ಲ. ನಾವು ಮೂಲ ನಾವೇ ಹೊಡ್ಕೊಬೇಕು. ನಾನು ಅದೇ ಒಂಚೂರು ನೀಟಾಗಿ ಹೊಡ್ಕೊಂತೀನಿ. ಅವ್ರು ಬರಲ್ಲ ಆದರೂ ಅವ್ರು ಗೊತ್ತು ಕೊಟ್ಟು ಕಳಿಸ್ತಾರೆ. ತಗೋ ಹೊಡ್ಕೋಗುತ್ತೆ. ನಮ್ಮ ಅಪ್ಪಂಗೆ ಊರು ತುಂಬ ಕುಚುಕುಗಳು ಟ್ರ್ಯಾಕ್ಟರ್ ಮಾಡಿರೋರು. ಬೈತಾ ನೋಡ್ತೀನಿ. ಬಾಯ್ ಕೊಡು. ಗಾಯ್ಸ್ ವಸಂತಮ್ಮ ಮೊಸರನ್ನ ಬಿಟ್ಕೊಟ್ಟವಳೆ. ಸಾಂಬಾರು ಮಾಡಿದ್ವಂತೆ. ಏನಕ್ಕಿದ್ದಿ ಮನೆಗೆ ನೀನು? ಮೊಸರನ್ನ ವಿತ್ ಚಟ್ನಿ ಪುಡಿ. ಯಾಕೆ ಹೋಗ್ಬಿಟ್ಟು ಚಟ್ನಿ ಪುಡಿ ಅಲ್ಲ ಅದು ಏನೋ ಬೇರೆ. ಕಡಲೆ ಬೀಜ ತಮ್ಮ ನಂಗೆ ಅದು ಬೇಡ. ಕಡಲೆ ಬೀಜ ಚಟ್ನಿ ಪುಡಿ ತಪ್ಪ. ಮೊಸರನ್ನ ವಿತ್ತು ಕಡಲೆ ಬೀಜ ಚಟ್ನಿ ಪುಡಿ ನೆಕ್ಸ್ಟ್ ಲೆವೆಲ್ಲು. ತಿನ್ಬಿಡು ಹೊಲ ತೊಗೊಂಡ್ಬೇಕು ಇವಾಗ. ಎತ್ಕೊಬಿಟ್ಟು ಡಬ್ಬನ ಊಟ ತಿಂದು ಮುಂದೆ. ನೇಗ್ಲು 5 ನೇಗ್ಲು ಬಿಚ್ಚಿಲ್ಲ. ಇದನ್ನು ಬಿಚ್ಚ ಹಾಕೊಂಡು ವರ್ಷಕ್ಕೆ ಇವಾಗ ಎಣ್ಣೆ ಬರ್ತದೆ. ಒಳ್ಳೆ ಕತೆ. ಊಟ ಮಾಡ್ಕೊಂಬಂದೆ ಕಣ ಇವಾಗ. ನಾವು ಇಲ್ಲೇ ಬಿಟ್ರೆ ಏನಾಗಲ್ಲ ತಾನೆ. ಗಾಡೆ ಪಗ್ಲು ಬಿಡ್ಲ ನಮ್ದೇ ಫಸ್ಟ್ ಈ ವರ್ಷದಲ್ಲಿ. ಈ ವರ್ಷದಲ್ಲಿ ನಮ್ದೇ ಫಸ್ಟು. ಒಂದು 2 ಕೋಟಿ ಎಕ್ಸ್ಟ್ರಾ ಬೋಲ್ಟ ಎಲ್ಲ ಕಿತ್ಕೊಂಡು ನುಚ್ಚಿತ್ತಾದ ಒಮ್ಮೆಲೆ ಫಸ್ಟ್ ಬೇರೆ. ಆಯ್ತು ಸೆಟಪ್ಪು. ನಮ್ಮ ಅಪ್ಪನ ಫ್ರೆಂಡು ಟ್ಯಾಕ್ಟ್ರದು. ಅವ್ರು ಬೆಳಗಿಂದ 5 ನೇಗ್ಲು ಸುಸ್ತಾಗಲ್ಲ. ನಾನು ರೋಡ್ ಸುಸ್ತಾಗಬೇಕು. ಅಲ್ಲ ಜಾಸ್ತಿ ಈ ಕಡೆಗೆ ಎಡದ್ರೆ ಯಾಕಡೆ ಎಡಗಡೆ ಈ ಕಡೆಗೆ ಎಡದ್ರೆ ಲಾಕ್ ಮಾಡ್ಕೊಂಡ್ಬಿಡು. ಹಾಕ್ಬಿಡು ಮತ್ತೀಗ. ಗಾಡಿ ಟರ್ನ್ ಆಗದ ಬೇಗ ನೋಡ್ಕೊಂಡು ಇದ್ ಮಾಡು. ಟರ್ನ್ ಇದಾಗ್ತದೆ ಅಂತ. ಇದ್ಯಾದ ಒಂದು ಪಿನ್ ಇಲ್ಲ ಇದಕ್ಕೆ ಇರ್ತದ. ಯಾವ್ದಾ ಪಿನ್ನು ಇದಾ? ಇದೇನು ಬಿಡದ ಹೋಗು. ಗಾಯ್ಸ್ ನಮ್ಮ ಲೊಕೇಶನ್ ರೀಚ್ ಆಗಿದ್ದಾಯ್ತು. ನೆನ್ನೆ ಅರ್ಧ ಹೊಡೆದಿದ್ದ ನೋಡ್ರಿ. ಇವಾಗ ಪೂರ್ತಿ ಹೊಡೆ ಮುಗಿಸ್ಬೇಕು. ಒಳಗೆ ಬರ್ರಿ.
ಮಾಂತಕ್ಕೆ ಹೋಗಲ್ಲ ಅಲ್ಲಿ ಗಾಯ್ಸ್. ರಾಜ್ಕುಮಾರು ಹೋಯ್ತಲ್ಲಿ ಗಾಯ್ಸ್. ಇನ್ನೊಂದು ರೌಂಡ್ ಬಂದಿದ್ದು ಆಗೋಗೋದು. ಹಂಗಂಗೆ 2 ಎಕರೆ ಹೊಡೆದ್ಬಿಟ್ಟೆ. ಇಲ್ಲಿ ನೋಡ್ರಿ ಇಷ್ಟೇ ಆಗಲ್ಲ, ಒಂದು ಬಟ್ಟೆ ಹೋಗ್ಬಿಟ್ಟಿದ್ರೆ ಆಗೋದು ಇಲ್ಲಿಂದ ಅಲ್ಲಿ ಗಂಟ ಡೀಸೆಲ್ ಆಗೋಗ್ಬಿಡ್ತು. ನನ್ನ ಕತೆ ಅಂತ ಕೇಳಂಗಿಲ್ಲ. ನೋಡ್ರಿ ಪ್ಯಾಂಟ್ ಮೇಲೆಲ್ಲ ಧೂಳು ಹೆಂಗೆ ಕೂತದೆ. ಶರ್ಟು ಪ್ಯಾಂಟ್ ಎಲ್ಲ ಧೂಳಾಗೋಯ್ತು. ಏನೂ ಮಾಡೋಕ್ಕಲ್ಲ, ಇದೆಲ್ಲ ಕಾಮನ್ನು ರೋಡ್ರಿ ಅಂದಮೇಲೆ. ಇನ್ನೊಂದು ಸ್ವಲ್ಪ ಹೊಡೆದಿರ ಆಗೋದು. ಅಲ್ಲಿ ಗಾಡಿ ಮುಂದಕ್ಕೆ ಮಂತಕ್ಕೆ ಹೋಗಲ್ಲ ಅಲ್ಲಿ ನಿಲ್ಸ್ಕೊಳ್ಳೋಣ ಅಂದರೆ. ಬೆಳಿಗ್ಗೆ ತಾವು ಹಾಕೊಂಡು ಹೊಡಿಬಿಟ್ಟಿತ್ತ. ಇದೊಂದು ಇದು ಕಡೆ ಒಂದು ರೌಂಡು, ಆ ಬದಿನ ಮಗಳ ಒಂದು ರೌಂಡ್ ಬಂದಿದ್ದು ಆಗೋಬಿಡೋದು. ತಗೊಳ ಈಸ್ಕೊಡ್ರ ಇವಾಗ. ಒಟ್ಟಿಗೆ ಕೂಡ ಬೇಡವಾ ಟೈಮ್ ನೋಡ್ರಿ 9 ಗಂಟೆ ಆಯಿತು. ಹೊಲ ಹೊತ್ಕೊಂಡು 9 ಗಂಟೆ ಆಯಿತು. ಡೀಸೆಲ್ ತಗೊಳಕ್ಕೆ 1 ಅವರ್ ಆಯ್ತು ಅಲ್ಲಿ ಹೋಗಿ. ಬಂಕಾಲ್ ಯಾರು ಪೆಟ್ರೋಲು ಡೀಸೆಲ್ ಕ್ಯಾನ್ಗೆ ಹಾಕ್ತಿರು. ಹಾಂ ಅಲ್ಲ ಏನೋ ನಿಂಗೆ ಕತೆ. ಬಟ್ಟೆ ನೋಡೋದು ಹಂಗೆ ಹೋಯ್ತು ಇವಾಗೆಲ್ಲ ಹೋಗಿ ಬೆಳಿಗ್ಗೆ ಇರೋಳು. ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಿಂಗಾದ್ರೆ ಬೆನ್ನೆಲ್ಲ ನೋಡು. ಏನಾಗ ತಲೆ ನಂದು ಮಕ್ಕಳೆಲ್ಲ ಧೂಳು ಇಸ್ಕೊತದೆ. ಎದಳ ಅಡುಗೆ ಮಾಡಿದ್ವಿ ತಗೊಳಪ್ಪ. ಟಮಾಟೆ ಹಂಗೆ ಕೀಳ್ಕೋರೆ ತಿಂದ್ರಿಂದ. ಅದು ಯಾಗಲೇ ಒಳಗೆ ಬಂದ ಕಣವ ನಮ್ಮ ನೀನೇ ಏನಾಯ್ತು ಸರಿ ಡವು ಡವು ಮಕ್ಕಳಿಗೆ ತೊಳ್ಕೊತೀನಿ ನೀಟಾಗಿ ಒಂಚೂರು ಗ್ರೂಮ್ ಅಪ್ಪ ಬರ್ತೀನಿ. ಗ್ರೂಮ್ ವಾಷಿಂಗ್ ಪೌಡರ್ ನಿಮ್ಮ ಆಯಿತು. ವಾಷಿಂಗ್ ಪೌಡರ್ ನಿಮ್ಮ ಅವ್ರು ಯಾಕಪ್ಪ ನೀನು ಹಿಂಗೆ ಕೂತೀನಿ ತಟ್ಟೆನ ಎಲ್ಲ ಸೊಳೆ ಆಗೋಯ್ತು ಬುದ್ಧಿ ಮಾಡೋಣ. ಎಂತಯ್ಯ ನಾನೇನು ಹೇಳ್ದೆ? ನಾನೇನು ಬಜ್ಜಿ ಮಾಡು ಅಂತ ಥೂ ನಿನ್ನ ವಾಸನೆ ಅದೇ ಅನ್ಕೊಂಡು ಏನು ಹಿಂಗೆ ವಾಸನೆ ಹೊಡಿತದೆ ಅಂತ. ಅಯ್ಯಾ ಅಡುಗೆ ಮಾಡಕ್ ಬರಲ್ಲ ಎಣ್ಣೆನೂ ಬಸ್ಸೇ ಬರೋ ಬಳ್ಳಿಗೆ. ಯಾವ ಅದೇ ಅದು ಗೊಜ್ಜು ಮಾಡಿದೀನಿ. ಅದು ಚಿಕ್ಕದಿಕ್ ಹೋಗು. ಏನಂತ ಹುಡುಗಿನ ಕಣಪ್ಪ ನಿನ್ಪ ಏನಂತ ಹುಡುಗಿನ ಕಣಪ್ಪ ನಿಮ್ಮ ಮನೆಯವರು ತಾಣ ಏನಾರ ಗಡ್ಸಪ್ಪ ಒಂದ. ಅಲ್ಲ ಎಳ್ಳೆಣ್ಣೆ ಯಾವುದು ಅಡುಗೆ ಎಣ್ಣೆ ಅದು ಗೊತ್ತಾಗಲಿವ ನಿಂಗೆ ಬಾಣ್ಲಿ ಇದು ಬಿಸಿ ಮಾಡ್ಬಿಟ್ಟಿದ್ದ ಅಲ್ಲೇ. ಎಳ್ಳೆಣ್ಣೆ ಈ ಪಡೆ ನೋಡಿ ಜನ ಪೈಪಡೆ ಅಂತಂದ್ರೆ ಅದು ಎಣ್ಣೆ ಉಪಯೋಗಿಸ್ಬಿಟ್ಟು ಬಿಸಿ ಬೇರೆ ಮಾಡಿದೀನಿ ನೋಡು. ಆಲೆ ಮಾಡ್ತಿತ್ತು ನೀನ್ ಅಲ್ಲೇ ಕಡೆ ತಿನ್ಬೇಕಾಗಿ ಎಳ್ಳೆಣ್ಣೆನೆ. ಅಯ್ಯೋ ಯಪ್ಪ ಒಂದೊಂದಲ್ಲ ಕಣ್ರಿ ಕರ್ಮಣ ಮನೆಗೆ. ಬಿಡು ಅದನ್ನು ಮಾಡಕ್ ಅಮ್ಮನ್ ಬಿಡುವಾಗ ನೀನೇ ಬಿಡ್ತಿದ್ದಿ. ಕಳ್ಸ್ಕೊಡ್ತೀನಿ. ಹುಷಾರಿಲ್ಲ ಸುಸ್ತಾಗ್ಬಿಡೋದಂತೆ ಕಣ್ಣು ನಾನೇ ಮಾಡ್ಕೊಡ್ತೀನಿ. ಸುಸ್ತಾಗ್ಬಿಡೋದು ಬೇಡ ನಂಗೆ ನೀನು ಬೈಯನ್ ಬಿಡಿಬೇಡ. ಏ ತಲೆಗೆ ಸುಮ್ಮಿರ್ತೀವಾಗ ಮಾಡು. ಫಸ್ಟ್ ಒಳಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗಾಯ್ಸ್ ಹೊಸಂದ ಮಕ್ಕಳು ಬಜ್ಜಿ ಮಾಡ್ತೀನಿ ಬರೀ ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಎಲ್ಲ ಕಾಲ್ಸಕ್ಕೆ ತಿರ್ಗಿಸ್ಬಿಡೋದು ನೀನು ಒಬ್ಳೆ ಬೇಕಾ. ಹಂಗೇನ ಬಿಡೋದು ಮಗಳು ಒಡೆ ಬಾಕ್ಸ್ ಇಲ್ಲೇ ಬಿಸಾಕ ಹೋಗೋಳ. ಬರೀ ಒಡೆ ಮಾತ್ರ ಬಾಕ್ಸ್ ಇಲ್ಲೇ ಬಿಟ್ಟಾಗೋಳಂತೆ ನೋಡು. ಒಡವೆ ಬಾಕ್ಸ್ ಹೆಂಗೆ ಒಡವೆ ಇರ್ಬೇಕಾರೆ ಹಸ್ನು ಮರಿ ಸುಮ್ಮನೆ ಇರ್ಲಾ. ಅದಿಲ್ವ ಅದು ಮೆಚ್ಚಕ್ ಗೊತ್ತಾಗಿಲ್ಲ. ನಾನು ನಿನ್ನೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ನೀಟಾಗಿ ಅದೆಲ್ಲ ಮೆಚ್ಚಬೇಕು, ಮ್ಯಾರಿನೇಟ್ ಮಾಡ್ಬೇಕು. ಅದಕ್ಕೆ ಎಣ್ಣೆ ಕಾಯ್ದಿದ್ದ ಫಸ್ಟ್ ಬೆಳ್ಳಿಗೆ ನೋಡಮ್ಮ. ಕಾಯ್ದಿಲ್ಲ ಕಾಯ್ತಿಲ್ವಾ ನೋಡೋದ ಅಪ್ಪ ಹಿಂದೆ ಬಂದು ನಿಂತಿರೋದ. ನಡೆಯತ್ತ ಮಾಡಿದ್ರೆ ಮಾಡ್ಬೇಕಂದ್ರು ಸುಮ್ಮನೆ ಇದ್ ಬಿಡ್ಬೇಕತ್ತ ಮಾಡತಕ್ಕೆ ನಿನ್ಕಲ್ ನೋಡಕ್ ಬಂದಿದ್ವಿ. ತೋರ್ಸ್ಕೊಡ್ಬೇಡ ಬಾ, ನಾವು ಇಷ್ಟು ಕಲ್ತಿದೀವಿ. ಏನ ಬೆಳಕಾಳ ರಸ ಮಕ ಚೆನ್ನಾಗಿ ಮಾಡಿ ಕೊಂಚೂರು ಅಡುಗೆ ಮನೆ ನೋಡಲಿ ನಗು ಕಣ್ಣೆಲ್ಲ ಊದ್ಕೊಂಡಿದೆ. ಅಪಾರ ಆದ್ರೆ ಕಣ್ಣು ಗಣಿದಾರ ಸಾಯಂಕಾಲ ಚೆನ್ನಾಗಿ ನಿದ್ದೆ ಹೊಡ್ಬಿಡದೆ. ಆ ಚಾಪೆ ಮಾರ್ಕು ಕೆನ್ನೆ ಮೇಲೆ ಹಚ್ಚು ಹೊಡಿದದೆ. ಕಣ್ಣು ನೋವು ಅಂತ ಹೇಳ್ತೀವಿ ಬತ್ತಿದಷ್ಟು ನನಗೆ. ಕಮ್ಮಿ ಅಂದ್ರೆ 3 ಅವರ್ ಮನ್ಕಂದಿ ಉಜ್ಜೇನ. ಮರಿ ಸುಮ್ ಕುಡ್ಸ್ಕೊಳಲ್ಲ ನೀನು. ಏಯ್ ನಿಜ ಹೇಳ ಸುಳ್ಳು ಹೇಳು. ಬಿಡ್ತಕೊಂಡ್ರೆ ಒಳಗೆ ಲ್ಯಾಂಡ್ ಆಯ್ತು ಬಜ್ಜಿ ಮೆಣಸಿನ್ಕಾಯಿ. ಎಷ್ಟು ಡಿಗ್ರಿ ಕಾಯಿದೆ ಎಣ್ಣೆ ಹೇಳ್ತೀನಿ ಕೈ ಇಕ್ಕಿ ಹೇಳು ಒಂದ್ಸಲಿ ಇಕ್ಕು. ಬೆಳ್ಳಿ ಕಮ್ಮ ಅವ್ನು ಯಾರ ಕಬಾಬ್ ಕರಿತಾರಲ್ಲ ಹಂಗೆ ಹೋಗಲ್ಲ ಮರ್ಲೆ ಎಣ್ಣೆ ಒಳಗೆ ಕೈ ಹಾಕ್ತಾನಲ್ಲ ಹಂಗೆ ಕೈಯಾಗ ಹಾಕ್ಬಿಟ್ಟು ತಿರ್ಗಿಸ್ಬಿಟ್ಟು ಹಿಂಗೆ ಕೈ ಹಿಂಗೆ ಹೆಚ್ಕೊಂಡು ನೀರ ತೊಳಿತಾರಲ್ಲ ಹಂಗೆ ಎಣ್ಣೆಲ್ಲೇ ತೊಳಿತಾನ ಅವನು.
ನಾಗೇಶನಿಗೆ ಬುದ್ಧಿ ಮಾಡ್ತಾರಮ್ಮ ಅಂತ ಕರೀತಿ ಫೋನ್ ಮಾಡಿ. ನಾಗೇಶ್ ಅಣ್ಣವ್ರೆ, ನಾಗರಾಜ್ ಅಣ್ಣವ್ರೆ, ಬರೀ ನಮ್ಮ ಮನೆ ಬಜ್ಜಿ ಮಾಡ್ದವ್ರೆ, ನಿಮ್ ಫೇವ್ರೇಟ್ ಬಜ್ಜಿ ಬಂದು ಒಂದ್ ಪ್ಲೇಟ್ ತಿನ್ಕೊಂಡು, ಮಿರ್ಚಿ ಬಜ್ಜಿ, ಅದ್ರ ಜೊತೆಗೆ ಇದು ಈರುಳ್ಳಿ ಎಲ್ಲ ನೆನ್ಸ್ಕೆ ಕೊಡ್ತೀವಿ. ಇದು ಸಾಂಬಾರ್ ಏನಿಲ್ಲ, ಇದು ಯಾವ್ದು ಟೊಮೆಟೊ ಚೂಟಿಕೊಂಡು ನೋಡ್ರಿ, ಇದೇ ಗಟ್ಟಿ ಬಜ್ಜಿ ಮಾಡ್ತಾವ ಅದಂತಮ್ಮ ಕೈಯಾರೆ. ಬಜ್ಜಿ ದಿನ ಪುಣ್ಯ ಮಾಡಿದ್ದೀರಾ ಬರ್ರಿ. ಆಗ ಹಾಗೆ ಹೋದ ಇಲ್ಲ ಎಲ್ಲಪ್ಪ, ನಾಲ್ಕು ಮಾಡಿದ್ದಿ, ಒಬ್ಬೊಬ್ರು ಹತ್ತೋ ಕರಿಗಾರ್ತಲ್ಲ. ಇನ್ನೊಂದು ನಿಮಿಷ ಆಡ್ ಮಾಡ್ಕೊಳಮ್ಮ, ಇದನ್ನ ಸೀಟಲ್ಲಿ ಹಾಕೊಂಬಂದು ಹತ್ತತ್ತು ಕರಿಯಮ್ಮ. ಅದಿರ್ತೀವಿ ರೆಡಿ ಮಾಡ್ಕೊಂಡು ತಾಂಬರ್ಬೇಕು, ತಟ್ಟೆಗೆ ಹಾಕೊಂಡು ಪ್ಲೇಟ್ ಹಾಕೊಂಡು. ಸರಿನಾ? ಬಟ್ಟೆ ಕಾಸ್ಕೊಡಪ್ಪ ಇಲ್ಲಿ. ಬಟ ನಿನ್ನಲ್ಲ ನೀನು ಉತ್ಕೊಳಕ್ ಬಟ ಎಲ್ಲ ಕೊಡ್ತಾರೆ. ಅಪ್ಪಾಜಿ ಅದಿಂದ ನನ್ನ ಹೆಸರು ಬರ್ಕೊಂಡು ನನ್ನಲ್ಲ ಅದು ಇವಾಗ ಹಿಂದಿರ್ಬೇಕಾದ್ರೆ ನಿಂದದು ಕೊಡಿಲಿ. ನಮ್ದು ಆಗೋಯ್ತಪ್ಪ. ಏನ್ ನಂದಾಗೋಯ್ತಪ್ಪ? ನಮ್ದು ಆರಂಭ ಮಾಡಿ ಇವಾಗ ನಡಿ ಬೆಳಗ್ಗೆ ನನ್ನ ಹೆಸರು ಮಾಡ್ಕೊಡು, ನಾನೇನು ಕೇಳಲ್ಲ. ಅಯ್ಯೋ ಮಾಡ್ಕೋ ಹೋಗು. ಮಗಳ ಸೈನ್ ನಡಿ, ಹಾಕೋ ಸೈನು. ಬರಮ್ಮ ಜಮೀನ್ ಸೈನ್ ಹಾಕು ಪತ್ರ ಮೇಲೆ, ಪತ್ರಕ್ಕೆ ನನ್ನ ಹೆಸರು ಬರ್ಕೊಟ್ಟು ಬರಮ್ಮ. ಬಾಟಾ ಕಾಸು ಬಂದಿರೋ ಗಂಟೆ ಗಂಟೆ ಸೇರ್ಕೊಂಡು ಬಿಡಗಲ್ಲ ಒಂದು ಇಂಡಿಯಾದಿಂದ ₹100 ಕೊಡ್ತೇ ಕೊಡೋಣ. ಇವಾಗ ನಿಮ್ಮ ಅಪ್ಪ ಮನೆ ಮತ್ತೆ ಅಪ್ಪ ಮನೆ ಹೇಳ್ಬೇಡ, ಗಂಡನ ಮನೆ, ಗಂಡ ಬೇರೆ ನೀ ಬೇರೆ ಅಲ್ಲ. ಕೊಡ್ತೇ ಕೊಡೋದು ಹೇಳು, ಕೊಡ್ತೇ ಕೊಡುವ ₹100. ಬೆಳಿಗ್ಗೆ ಬಾ. ಟೀ ಶರ್ಟ್ ನೋಡಿ ಹೆಂಗಾಗ ನಿಂದು, ಬಿಸ್ಲಾಗಲ್ಲ. ಕಂಬೂರ್ ಬಿಸಾಕಿದ್ದಿ ಚೆನ್ನಾಗಿ. ಏನು ಆಗೋ ಮೆಣಸಿನ್ಕಾಯಿ ಬಿಟ್ಬಿಡ್ತು, ಬಾರೆ ಅದ್ ಬೇಯ್ತದೆ ಮೆಣಸಿನ್ಕಾಯಿ. ನಾನ್ ಏನ್ ಕೊಡತ್ತದ ಅಪ್ಪ ಬೈಲಿ, ಸೀಟ್ ಅಂಗಡಿಗೆ ಹೋಗೋದೆ, ಮೆಣಸಿನ್ಕಾಯಿ ಅಂಗಡಿಗೆ ಹೋಗೋದೆ. ಅಯ್ಯೋ ಅಯ್ಯೋ ಹಿಂಗೆ ಮೆಣಸಿನ್ಕಾಯಿ ಕಡಿಗೆ ಅದಂಗ್ ಕಡಿಗೆ ಬೇಯ್ತದೆ. ಅಲ್ಲ ನೋಡ್ರಿ, ಇದು ಬಿಡಮ್ಮ ಇಲ್ಲಿ. ಅದು ಆ ಮೆಣಸಿನ್ಕಾಯಿ ಕೋಟಿಂಗ್ ಅಲ್ಲದೆ, ಮೆಣಸಿನ್ಕಾಯಿ ಬಿಟ್ಕೊಂಬಂದು ಇಲ್ಲದೆ ಹಂಗೇನ ಬಜ್ಜಿ ಬಿಡೋದು. ಕಳ್ಸಪ್ಪ ಆಚಿಗೆ, ಕಳ್ಸಪ್ಪ. ಇದನ್ನಪ್ಪ ಬಿಟ್ಕೊತು ಅಂತೀನಿ, ಮೆಣಸಿನ್ಕಾಯಿ ಬಿಟ್ಕೊಂಡಿ ಬರೀ ಮೆಣಸಿನ್ಕಾಯಿ ಬೇಯ್ತದೆ. ಅಪ್ಪ ಬಜ್ಜಿ ಬೇಡ, ನಂಗೆ ಬಜ್ಜಿ ಬೇಡ ಕಣಮ್ಮ. ನನ್ ಮಗಳು ಬಂದಂಗ ಮಾಡ್ಸ್ಕ ತಿಂದ್ಬಿಡ್ರಪ್ಪ. ಅವಾಗ ಒಂದ್ ಗಡಿ ಸೀದಾಯ್ತು, ಒಂದ್ ಗಡಿ ಬಾಯ್ತು ಸಡಿಗೆ. ಅಪ್ಪ ಬರಪ್ಪ ಇಲ್ಲಿ ಪೋ ಎರಡು ಬೊಚ್ಚ ಸೀದಾಗಿರ್ತೀನಿ ಹೇಳು. ಹಂಗೇನ್ ಬಿಡು, ನೋಡಲ್ಲಿ ಈ ಕಡೆ ಎಲ್ಲ ತಾಳೆ ಬಿಡದೆ, ಒಂದ್ ಗಡಿಗೆ ಬೆಂದೇ ಇಲ್ಲ. ಬಾಯ್ ಎದ್ದು ಬಾರಪ್ಪ ಅಂತ ನಡಿ ಹಚ್ಚಿ, ನೀನು ಬರಮ್ಮ. ಬಾಯ್ ಹೋಗು 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 ಹೋಗು. ಬಜ್ಜಿನ ತಿನ್ನಕಲ್ಲ, ಏನು ತಿನ್ನಕಲ್ಲ, ಹಂಗ್ ಮಾಡ್ತಾನೆ. ಎಂಟ್ರ ಹೋಗು. ಏನ್ ಕಂಡೆ ಇನ್ನ ಏನ್ ಕಿಪ್ಪೋಟ ಮಡಿಕೊಂಡಿದ್ದೀರಿ ಈಗ? ಅದ ಬೀಸ್ಕೊಳಕ್ಕೆ ಕನ್ನಡ ನೋಡ್ಕೊಳಕ್ಕೆ ವಸಂತಮ್ಮ. ಎದ್ದೋಗಪ್ಪ, ಹೋಗಪ್ಪ, ಕೈ ತೊಗೊಂಡಿ. ತಗೋ, ಸೆಕೆ ಹಾಕೋಯ್ತು ಅಲ್ಲಿ ಬುಜ್ಜಿ ಹಾಕಿ. ಮೆಣಸಿನ್ಕಾಯಿ ಅಲ್ಲ, ಅದೊಂದ್ ಕಡಿಗೆ ಬಿಟ್ಕತ್ತಲ್ಲ ಮರಿ. ಬಾಸ್ಬಿಡ್ತೀನಿ ಎದ್ದು ವಾತ. ಅಲ್ಲ ಇದೇನಪ್ಪ ಹಿಂಗಾಯ್ತು ಅಂತೀನಿ. ಹೋಗಾಗ ಚೆನ್ನಾಗಿ ಒಯ್ಯ ಆಲೆ ಫೋಟ ನೋಡಿ, ಫೋನ್ ನೋಡ್ತೀವಿ ಒಯ್ಯ ಆಲೆ. ಒಳ್ಳೆ ಮರಿ ಕಾಸು ಬೇಕು ಕುಡ್ಲಿ. ಆ ಕಡೆ ಏನಪ್ಪ ಕಾಸು? ಯಾಕೆ ಹಾಕ್ಲಿವ ಅವಾಗ್ಲೇ? ಬಾಟ ಕಾಸು ಯಾಕೆ ಹಾಕೊಳ್ಳಿಲ್ಲ ಅವಾಗ್ಲೇ, ತಗೊಳ್ಳಿಲ್ಲ. ಅಮ್ಮ ಮದುವೆ ಫೋಟೋ ಮಾಡಿಸ್ಕೊಂಡು ನಮ್ಮ ಗ್ರೂಪ್ ಫೋಟೋ. ಈ ಕೃಷ್ಣನ್ ಫೋಟೋ ಬೇರೆ ಕಡೆ ಹಾಕ್ಬಿಟ್ಟು ಇಷ್ಟೆಲ್ಲ ಹಾಕ್ಬಿಡೋದು ದೊಡ್ಡದ. ಹೌದು, ಯಾರೋ ಎಂಗೇಜ್ಮೆಂಟ್ ಅವ್ರಿಗೆ ಕೊಡದೇ ಇದೆ. ಬೆಳಿಗ್ಗೆ ಕೇಳ್ತೀನಿ, ಅವ್ನು ಯಾರೋ ಹಣೆ ಕೊಡದಾಗ ಅವನು ಇನ್ನು ಸ್ವಲ್ಪ ಅಲ್ಲೇ ಒಂದು ತಿಂಗಳು ಮುಂಚೆನೇ ಕೇಳ್ದ ಯಾವ ಫೋಟೋ ಹಾಕ್ಲಿ ಅಂತ. ನಾನು ಎಲ್ಲ ಹಾಕಲೇ ಅಣ್ಣ ಅಂತಂದೆ. ಅವನು ಅಡ್ರಾಸ್ಗೆಲ್ಲ ಸ್ವಾಮಿ ಭಗವಂತ ಹೋಗತ್ತ. ಅಯ್ಯೋ ಎಲ್ಲೋ ಎಂಗೇಜ್ಮೆಂಟ್ ಅಲ್ಲಿ ಮಾಡಿದಂತ ದೊಡ್ಡ ನತದೃಷ್ಟವಂತ ಕೆಲಸ ನಾನು ಅದನ್ನೇ ಮಾಡಿದ್ದೆ. ಫೋಟೋ ಕಾಸು ಕೊಟ್ಟಿಲ್ವಾ ಅವನಿಗೆ? ಒಳ್ಳೆ ವಿಡಿಯೋಗ್ರಾಫರ್, ಒಳ್ಳೆ ಫೋಟೋಗ್ರಾಫರ್. ಅವ್ನು ಯಾರೋ ಎಂಗೇಜ್ಮೆಂಟ್ ಒಪ್ಸಿದವನು. ಯೂಟ್ಯೂಬ್ ಓಡೋದಂಗೆ ಕೊಡ್ತಾವ ಜನ ನೋಡ್ಕೊಳ್ಳೋದಷ್ಟೇ. ಇದು ಇಡೀ ದೇಶನೇ ನೋಡ್ಬೋದು. ಆಗ ಅಪ್ಪ ಕಾಸೆಲ್ಲ ಕಟ್ ಮಾಡುತ್ತ ಅಮ್ಮ ಫೋನ್ಗೆ ಏನೋ ಏನೋ ಓದ್ಬಿಟ್ಟದೆ. ಏನು ಗೊತ್ತಿಲ್ಲ, ಒಲೆ ಮರಿಲೆ ಕಾಸೆಲ್ಲ ಕಟ್ಟಾಯ್ತು ಕಣಪ್ಪ. ಬಾ ನೋಡ್ಬಾ ಇಲ್ಲಿ ಬೊಜ್ಜೆ ಕರೆ ಹೆಂಗೆ ಅಂತ ನೋಡ್ ಕಲ್ತ್ಕೊ. ಬಾ ಇಲ್ಲಿ ಮಂಕೆ ಕಲ್ತ್ಕೊ ಬಾ. ಬಾರಮ್ಮ ಮಾಡಿ ಬೇನಮ್ಮ. ಮತ್ತೀಗೆಲ್ಲ ಮತ್ತೆ ಇವಾಗ ಮರ್ತೋದ ಪಾಪ. ಯಾಕೆ ಪಾಪ? ನನ್ನ ಮಗಳು ಬಂದಾಗ ಇನ್ ಕೈ ಮಾರ್ಸ್ಕೊಂಡು ಚೆನ್ನಾಗಿ ತಿಂದ್ಬಿಡ್ರಿ. ತಗೊಳ್ಳೋ ಬಂದು ನಡ್ಮನೆ ಮಲಿಕಂತು
ಎಲ್ಲ ಮಾಡ್ಕೊಂಡು ತಿಂದ್ಬಿಡ್ರಿ ಆಮೇಲೆ ಕೇಳಕ್ ಹೋಗ್ಬೇಡ್ರಿ ಡೈಮಂಡ್ ಏಯ್ ಕತ್ಲ ಕನ್ನಡ ನೋಡ್ಬಾರ್ದು ಗೊತ್ತಾಗಲ್ಲ ನಿಂಗೆ ಯಾವ ಹೇಳ್ಕೊಟ್ಟ ನಿಂಗೆ ಬುದ್ಧಿ ಕಷ್ಟ ನಿಂಗೆ ಏನತ್ತ ನಿನ್ನ ಕತ್ಲ ಕನ್ನಡಿ ನೋಡ್ತಾರ ಈಗ ನೀನು ನೀವು ಉದ್ದಕ್ಕೂ ನಿಂತ್ಕೊಂಡು ನೋಡ್ಕೊಂಬಂದೆ ಅಲ್ಲ ನೋಡ್ದ ಅಲ್ಲ ಎರಡು ಮ್ಯಾಟ್ ಕಡಿತದಿ ಈಗ ತೆಗೆದು ಚಾಕಲೆ ಅಷ್ಟೇ ಅದ್ರ ಕಾಯ್ಕೊಂಡು ಬಿಡ್ಬೇಕು ಏನ್ ಬೇಕು ಅದೇ ಕಡಿಯಾಕಿ ಚಾಪ್ಲಿ ಶೂ ಎಲ್ಲ ಕಡ್ದಾಕದ ಎಲ್ಲ ಕಡ್ದು ಏನೋ ಮಾಡ್ಕೊಳ್ಳಿ ಹೋಗಿ ನನಗೇನಾಗಬೇಕು ಕಡ್ದಾಕಂಡ್ರೆ ಕಟ್ಟಾಕದನ ನಾನು ಯಾಕೆ ಅದು ಬಾಯಿ ನೋಸ್ಕೊಳ್ಳಿ ತಾಂಬ ಸಮಯನ ಬಜ್ಜಿನ ಸಮಿ ತಾಂಬ ನಂದು ಬಜ್ಜಿ ಒಂದ್ ಕಡಿಕೆ ಇದೊಂದ್ ಬಿಟ್ಕೊಡದಲ್ಲ ಅದು ತಾಂಬ ನೋಡ್ತೀನಿ ಹೆಂಗ್ ಬೆಂದದಿ ಅಡಿಗೆ ಕಮ್ಮಿ ಕೊಟ್ಬಿಡಂಗೆ ಏನು ಸ್ವಾಮಿ ಕಮ್ಮಿ ಕೊಟ್ಬಿಟ್ರೆ ಸ್ವಾಮಿ ಏನು ಅಯ್ಯ ನಾನು ಇಕ್ತೀನಿ ಬರಪ್ಪ ಬೇಡ ನಾನು ಇಕ್ಕಡ್ದು ಕೊಡ್ತೀನಿ ಊಟ ಪಾಠ ಕೊಡ್ತೀನಿ ಬಜ್ಜಿ ಬೋಂಡ ಅವೆಲ್ಲ ಕರಿಯಕ್ಕೆ ಬರಲ್ಲ ಪಲಾವು ಟೊಮಾಟೊ ಬಾತು ಪಲಾವು ಅವೆಲ್ಲ ಮಾಡ್ತೀನಿ ಬೇಕಾದ್ರೆ ಮಾಡ್ತೀವಿ ಬೋಂಡ ಬಲಾಸ್ನ ಕರ್ತಿದ್ದಿ ಗೈಸ್ ನಮ್ಮ ಅಮ್ಮ ಹಾಕಿದವು ಇವೆಲ್ಲ ಇವಾಗ ಬಜ್ಜಿನಾಗ ಯಾರ ಬಜ್ಜಿ ಊಟ ಅಂತಾರೆ ಇವನ್ನ ಎಲ್ಲ ಅದು ಮೆಸ್ಕಾಯಿ ಬಿಟ್ಕೊಂಡಿರೋದು ಎಲ್ಲಮ್ಮ ಅದು ಎತ್ತೋ ಹೆಚ್ಚಿಬಿಡಕಣಪ್ಪ ಯಾಕಪ್ಪ ಹೆಚ್ಚಿದ್ದೆ ಪವು ವಾಪಸ್ ಕರ್ದಾಕೆ ನಿಮಗೆ ಅದಕ್ಕೆ ನೀ ಇಲ್ಲ ಈಗ ಕಚ್ಕೊಂಡಿಲ್ಲ ಅಯ್ಯೋ ನಾನು ಇದೇನಪ್ಪ ಆಯ್ತು ಅಂತೀನಿ ಒಂದ್ ಕಡೆ ಕಡಿ ಕಡಿ ಕಚ್ಚು ಬೇಕು ಕಚ್ಚು 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 ಬಿಸಿ ಬಿಸಿಲ ಕಚ್ಬಿಟ್ಟು ವ್ಯಾಂತಿ ಜ್ವರ ಕಚ್ಚಿ ಇನ್ನೊಂದ್ಸಲ ಒಳಗೆ ಸುಟ್ಟು ಹೋಗ್ತವೆ ತಗೋ ತುಂಬು ತುಂಬು ಅಲ್ಲ ಅದು ತಿನ್ನು ತುಂಬು ತುಂಬು ತಮ್ಮ ತಾಟಿ ತಮ್ಮಲ್ಲಿ ನಂಗೆ ಮುದ್ದೆ ತಮ್ಮಲ್ಲಿ ಮುದ್ದೆ ಮಾಡಿದ್ವಾ ಅಲ್ಲ ನಮ್ಮ ಟಮಾಟೋ ಗೊಜ್ಜಿ ಯಾರನ್ನ ಮುದ್ದೆ ಮಾಡ್ತಾರಮ್ಮ ಮುದ್ದೆ ಟಮಾಟೋ ಗೊಜ್ಜು ಮಾಡ್ತಾರ ನಮ್ಮ ರೌಂಡ್ ಲೈನ್ ಅಪ್ಪು ಮೂರೇ ಜನ ನಂಗೆ 4 ಜನ 3 ಜನ ಒಂದೊಂದು ಸಲ 5 ಜನ ನಮ್ಮ ನರಸಮ್ಮಜ್ಜಿ ಮನೆ ಖಾಲಿ ಆಯ್ತಲ್ಲ ಬರೋದಿಲ್ಲ 5 ಜನ 4 ಜನ ಸಾಂಬ ಆಗೋ ಅನ್ನ ಯಾಕ್ರಿ ಮುದ್ದೆ ಮಾಡ್ಲಿಲ್ಲ ಅದು ಅನ್ನ ಮಧ್ಯಾಹ್ನ ಮಾಡಿರೋದು ಅನ್ನ ನಾಲ್ಕು ತಳಲೆ ಮುದ್ದೆ ಓ ಗೊತ್ತಾಗಿ ಬಿಡು ನಾನು ಬೆಳಗ್ಗೆ ಇದ್ದು ಅಂತ ಸಾಕು ಬಿಡವ ನಂಗೆ ಬೆಟ್ಟ ಪರ್ವತ ನಾನು ಸಾಕು ಅನ್ನ ಕೈ ಸಿಕ್ಬಿಡ ನಂಗೆ 5 ಗಂಟೆ ಮಾಡಿಕೊಂಡ್ರೆ ನಾನು ಹೌದಾ ಏನಾಯ್ತು ಹಾಕು ಹೋಲಿ ಬೊಜ್ಜ ಬೊಜ್ಜೆ ಅಂಗಡಿ ಓಹೋ ಹೋ ಹೋ ಅಮ್ಮ ಸಾಕು ಬಿಡಮ್ಮ ತಾಯಿ ಇಕ್ಬಿಟ್ಟಲ್ಲ ಎಡೆನಾ ಚೆನ್ನಾಗದ ಟೇಸ್ಟ್ ನೋಡೋಣ ನೀರು ಟೊಮೆಟೊ ಗೊಜ್ಜು ಚೆನ್ನಾಗತ್ತ ತಳ ಮುದ್ದೆ ಸಕಲಾದೆ ಊಟ ಆಯಿತು ದನಗಳೆಲ್ಲ ನಮ್ಮ ಅಪ್ಪ ಕಟಾಕ್ತದೆ ಮೇಕೆಲ್ಲ ಬಿಟ್ಟಿದ್ದಾಯಿತು ನಮ್ಮ ವಸಂತಿ ಪಾಪ ಬೆಳಗಿಂದ ಬಿಸಿಲೆಲ್ಲ ಗೈದು ಬಾಯ್ದು ಸುಸ್ತಾಗಿ ಮಕ್ಕೆಲ್ಲ ಊಷ್ಟಾಗಿ ಮಕ್ಕೆಲ್ಲ ಊದ್ಕೊಂಡ್ಬಿಡ್ತಲ್ಲ ಮೇಕೋ ಇವಾಗ ಮಲ್ಕೊಂಡವ್ರೆ ಇನ್ನೇನು